ಅದೇ ಟ್ರೈ ಮಾಡ್ತಾ ಇದ್ದೀನಿ ನಾನು. ಎಲ್ರಿಗೂ ನಮಸ್ಕಾರ. ಯಾವ ರೀತಿಯಲ್ಲಿ ಒಂದು ಸ್ಪೀಚ್ ಸ್ಟಾರ್ಟ್ ಮಾಡಬೇಕು ಅಂತ ಯೂಶ್ವಲ್ ಆಗಿ ನನ್ನ ಹತ್ರ ಮಾತಾಡೋದು ತುಂಬ ಇರುತ್ತೆ. ಐ ಆಮ್ ಎಕ್ಸ್ಟ್ರೀಮ್ಲಿ ವೋಕಲ್ ವಿತ್ ವಾಟ್ ಎವರ್ ದಟ್ ಐ ವಾಂಟ್ ಟು ಸೇ ಆ್ಯಂಡ್ ಹೌ ಎವರ್ ದಟ್ ಐ ವಾಂಟ್ ಟು ಸೇ ಇಟ್. ಬಟ್ ಇವತ್ತು ನಿಜವಾಗ್ಲೂ ಈ ಒಂದು ಜರ್ನಿ ಬಗ್ಗೆ ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. 15 years ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ದಟ್ ಒಂದು ಆ್ಯಕ್ಟರ್ ಆಗ್ತೀನಿ ಅಂತ. ಆ್ಯಂಡ್ ಎಷ್ಟು ವರ್ಷ ಈ ಒಂದು ಜರ್ನಿ ಆಗುತ್ತೆ ಅದು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು. ಯಾರು ಗೂಗಲ್ ಪೇ ಮಾಡ್ತಿದ್ರೆ ನನಗೂ ಮಾಡಿ, ಎಲ್ರಿಗೂ ಬರಲಿ ಅಲ್ವಾ ದುಡ್ಡು. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಒಂದು ತುಂಬ ದೊಡ್ಡ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂತ ಇದ್ದೆ ನಾನು. ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್, ನಾನು ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಸೊ ಐ ವಾಂಟೆಡ್ ಟು ಬಿ ಎನ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಪ್ಲೇಯರ್, ರೈಟ್? ಆ್ಯಂಡ್ ಸಡನ್ ಆಗಿ ಪ್ರಸಾದ್ ಬಿದ್ದಪ್ಪ ಸಿಕ್ಕಿದ್ರು ಆ್ಯಂಡ್ ಮಾಡಲಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ. ಈ ಥರ ಒಂದು ಇಂಡಸ್ಟ್ರಿ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಬಿಕಾಸ್ ಜನರಲಿ ಇವಾಗ ದ ಕೈಂಡ್ ಆಫ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ ದಟ್ ಈಸ್ ದೇರ್ ಫಾರ್ ದ ಫಿಲ್ಮ್ ಇಂಡಸ್ಟ್ರಿ ಆವಾಗ ಇರಲಿಲ್ಲ. ಸೊ ನಮ್ಮಪ್ಪ ಇಲ್ಲಿ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಪೋಸ್ಟಿಂಗ್ ಇದ್ದಾಗ, ಎಲ್ಲರೂ ಗೊತ್ತಿರೋ ಹಾಗೆ ದಟ್ ಮೈ ಫಾದರ್ ವಾಸ್ ಇನ್ ದ ಇಂಡಿಯನ್ ಆರ್ಮಿ, ರೈಟ್? ಸೊ ಬಂದು ಬಾಸ್ಕೆಟ್ಬಾಲ್ ಆಡಿಕೊಂಡು ನಾರ್ಮಲ್ ಲೈಫ್ ನಡ್ಕೊಂಡು ಆರಾಮಾಗಿದ್ದೆ ನಾನು. ಆ್ಯಂಡ್ ಸಡನ್ ಆಗಿ ಮಾಡಲಿಂಗ್ ಬಂತು ಆ್ಯಂಡ್ ಮಾಡಲಿಂಗ್ ಲೈಫ್ ಸ್ಟಾರ್ಟ್ ಆಯಿತು. ಐ ಡ್ರೆಮ್ಡ್ ಆಫ್ ಬೀಯಿಂಗ್ ಮಿಸ್ ಯೂನಿವರ್ಸ್ ವೆನ್ ಸುಷ್ಮಿತಾ ಸೇನ್ ಬಿಕೇಮ್ ಮಿಸ್ ಯೂನಿವರ್ಸ್. ಒಂದು TRR ನೋಡಿಬಿಟ್ಟು ಆಗಬೇಕು ಅಂತ ಆಸೆ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ ಇಟ್ ಜಸ್ಟ್ ಬಿಕೇಮ್ ಲೈಕ್ ಅ ಡ್ರೀಮ್ ಆ್ಯಂಡ್ ದೆನ್ ಸ್ಪೋರ್ಟ್ಸ್ ಹ್ಯಾಪನ್ಡ್ ಆ್ಯಂಡ್ ಆಲ್. ಆ್ಯಂಡ್ ಸಡನ್ ಆಗಿ ಈ ಥರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅನ್ನೋದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಎಲ್ರಿಗೂ ಗೊತ್ತಿದೆ ದಟ್ ವೀರ ಮದಕರಿ ಈಸ್ ಮೈ ಫಸ್ಟ್ ಫಿಲ್ಮ್. ಬಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಹೋಲಿ ವಾಸ್ ಮೈ ಫಸ್ಟ್ ಅಫಿಷಿಯಲ್ ಫಿಲ್ಮ್. ಆ್ಯಂಡ್ ಅದು ಯಾಕೆ ಗೊತ್ತಿದೆ ಅಂದರೆ ಬಿಕಾಸ್ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ I think all of you who are sitting here right now know that ಆ ಒಂದು ಕಾಂಟ್ರವರ್ಷಿಯಲ್ ಪ್ರೆಸ್ ಕಾನ್ಫರೆನ್ಸ್ ಇಂದ ರಾಗಿಣಿ ದ್ವಿವೇದಿ ಯಾರು ಅಂತ ಎಲ್ರಿಗೂ ಗೊತ್ತಾಯ್ತು ಆ್ಯಕ್ಚುಲಿ. ಸೊ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನನಗೆ ಇನ್ನೂ ಜ್ಞಾಪಕ ಇದೆ ದಟ್ ಮೇಕಪ್ ಹೇರ್ ಮಾಡಿಕೊಟ್ಟೆ ಫಸ್ಟ್ ಟೈಮ್ ಲೆಹಂಗಾ ದಾವಣಿ ಹಾಕ್ಬಿಟ್ಟು ನಾನು ಸ್ಟೇಜಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು ಏನೂ ಗೊತ್ತಿಲ್ಲ ನನಗೆ. ಆ್ಯಂಡ್ ಕನ್ನಡ ಗೊತ್ತಿರಲಿಲ್ಲ, ಭಾಷೆ ಗೊತ್ತಿರಲಿಲ್ಲ. ಒಬ್ಬರು ಐ ಥಿಂಕ್ 2-3 ಸೀನಿಯರ್ ಜರ್ನಲಿಸ್ಟ್ ಜೊತೆ ಜಗಳ ಮಾಡಿಬಿಟ್ಟು ನಾನು ಸ್ಟೇಜಿಂದ ಎದ್ದು ಹೋಗಿದ್ದೀನಿ, ಮೇಕಪ್ ಹೇರ್ ಮಾಡಬೇಕು ಅಂತ ಹೋಗಿದ್ದೀನಿ ಆ ಥರ. ಆ್ಯಂಡ್ ಸೊ ಇಟ್ ಸ್ಟಾರ್ಟೆಡ್ ಲೈಕ್ ದ್ಯಾಟ್, ರೈಟ್? ಆ್ಯಂಡ್ ಆವಾಗ ಒಂದು ರಿಯಲೈಸೇಷನ್ ಬಂತು ನನಗೆ, ಒಂದು ಇಂಡಸ್ಟ್ರಿ ಆಗಿ ಒಂದು ಇಂಟ್ರೊಡಕ್ಷನ್ ಆಗಿ ಬರ್ತಾ ಇದ್ದೀನಿ. ಇವಾಗ ಭಾಷೆ ಗೊತ್ತಾಗ್ಬೇಕು ನನಗೆ. ಭಾಷೆ ಗೊತ್ತಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ, ಏನೂ ಮಾತಾಡೋಕ್ಕಾಗಲ್ಲ. ಮದಕರಿ, ನಾನು ಸುದೀಪ್ ಅವ್ರನ್ನ ಫಸ್ಟ್ ಟೈಮ್ ಅವ್ರ ಆಫೀಸಲ್ಲಿ ಅವ್ರ ಬರ್ತ್ಡೇ ದಿನ ಮೀಟ್ ಮಾಡಿದ್ದು.